ಬೆಂಗಳೂರಿನಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಮತ್ತು ಎಸ್ಜಿಎಲ್ ಗ್ರೂಪ್ಸ್ ಹಾಗೂ ಸದಸ್ಯರು ಹಾಗೂ ಚಾಲಕರ ವತಿಯಿಂದ ಬೆಂಗಳೂರಿನಲ್ಲಿ ವೈಟ್ ಬೋರ್ಡ್ ವಾಹನಗಳ ವಿರುದ್ಧ ಕಾರ್ಯಾಚರಣೆ ಮಾಡಿ 5 ವಾಹನಗಳನ್ನು ವಶಕ್ಕೆ ಪಡೆದು ಯಶವಂತಪುರ ಆರ್ಟಿಒ ಅಧಿಕಾರಿಗಳಿಗೆ ನೀಡಿದರು. ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಎಂಬ ಕಂಪನಿಯೊಂದು ತಮ್ಮ ಶಾಖೆಯನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಿಕೊಂಡು ವೈಟ್ ಬೋರ್ಡ್ ವಾಹನಗಳನ್ನು ಗ್ರಾಹಕರಿಗೆ ಬಾಡಿಗೆ ನೀಡುತ್ತಾರೆ. ಇದರಿಂದ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಬಾಡಿಗೆ ದೊರೆಯದೆ ಸಂಕಷ್ಟದಲ್ಲಿದ್ದು ವೈಟ್ ಬೋರ್ಡ್ ವಾಹನಗಳ ಹಾಗೂ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿ 5 ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಎಂಬ ಕಂಪನಿಯ ವಿರುದ್ಧ ಆರ್ಟಿಒ ಅಧಿಕಾರಿಗಳಿಗೆ ದೂರನ್ನು ನೀಡಿದರು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಬೆಂಗಳೂರಿನ ಅಧ್ಯಕ್ಷರಾದ ರವಿಕುಮಾರ್ ಅವರು ಉದಯ ಸುದ್ದಿಯೊಂದಿಗೆ ಮಾತನಾಡುತ್ತಾ, ಕಳೆದ ವಾರ ಜಯನಗರ ಆರ್ಟಿಒ ಕಚೇರಿಗೆ 4 ವಾಹನಗಳನ್ನು ಹಿಡಿದುಕೊಟ್ಟಿದ್ದು ಮತ್ತು ಇಂದು ಯಶವಂತಪುರ ಆರ್ಟಿಒ ಅಧಿಕಾರಿಗಳಿಗೆ 5 ವಾಹನಗಳನ್ನು ಎಸ್ಜಿಎಲ್ ತಂಡ ಹಾಗೂ ಟ್ಯಾಕ್ಸಿ ಚಾಲಕರ ತಂಡದ ಸಹಕಾರದಿಂದ ಈ ಕಾರ್ಯಾಚರಣೆಯ ಮುಖಾಂತರ ಹಿಡಿದುಕೊಡಲಾಗಿದೆ. ಆರ್ಟಿಒ ಅಧಿಕಾರಿಗಳು ವಾಹನದ ಆರ್ಸಿ ರದ್ದು ಮಾಡಲಿಕ್ಕೆ ರೆಫರ್ ಮಾಡಿದ್ದಾರೆ ಎಂದು ಅಧ್ಯಕ್ಷರು ತಿಳಿಸಿದರು. ಚಾಲಕರಾದ ಅರುಣ್ ರವರು ಮಾಧ್ಯಮಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೂ ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಕಂಪನಿಗೆ ಎಚ್ಚರಿಕೆಯನ್ನು ನೀಡಿದರು. ಇಡೀ ಕರ್ನಾಟಕದಲ್ಲಿ ಎಲ್ಲ ಟ್ಯಾಕ್ಸಿ ಚಾಲಕರು ಲಾಂಗ್ ಡ್ರೈವ್ ಕಂಪನಿ ವಿರುದ್ಧ ಸಿಡಿದೆದ್ದು ಹೋರಾಟ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಖಾಂತರ ಎಚ್ಚರಿಕೆಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ರವಿಕುಮಾರ್, ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ಬೆಂಗಳೂರು ಅಧ್ಯಕ್ಷರು. ನೋಡಿ, ಇವತ್ತು ಏನು ಯಶವಂತಪುರ ಆರ್ಟಿಒಗೆ ಲಾಂಗ್ ಡ್ರೈವು ಮತ್ತು ವಿತ್ ಡ್ರೈವರು 5 ಗಾಡಿನ ಮತ್ತೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈ ಕಾರ್ಯಾಚರಣೆಯಲ್ಲಿ ನಮ್ಮ SGL ಟೀಮು ಮತ್ತು ಎಲ್ಲ ಹುಡುಗರು ಸಹಕಾರ ನೀಡಿದ್ದಾರೆ. ಅವರೆಲ್ಲ ಸಹಕಾರದಿಂದ ಇವತ್ತು ಮತ್ತೆ 5 ಗಾಡಿ, ಅದರಲ್ಲಿ 3 ಲಾಂಗ್ ಡ್ರೈವ್ ಕಾರ್ ಇದೆ ಮತ್ತು 2 ವಿತ್ ಓನರ್ ಕಮ್ ಡ್ರೈವರು 5 ಗಾಡಿನ ಸೀಸ್ ಮಾಡಿ ಕೊಡುವಂಥದ್ದು ನಮ್ಮ ಸಂಘಟನೆಯಿಂದ ಆಗಿದೆ. ಹೋದ ತಿಂಗಳು 30ನೇ ತಾರೀಕು 5 ಗಾಡಿ ಜಯನಗರ ಕೊಟ್ಟಿದ್ದು, ಇವತ್ತು ಮತ್ತೆ 5 ಗಾಡಿ ಯಶವಂತಪುರ ಆರ್ಟಿಒಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ಏನು ಮಾಡಿದ್ದಾರೆ, ಅದನ್ನು ಕೋರ್ಟ್ಗೆ ರೆಫರ್ ಮಾಡಿದ್ದಾರೆ, RC ಸಸ್ಪೆನ್ಷನ್ಗೆ. ಇಲ್ಲೂ ಇವತ್ತು ನಾವು ಅದೇ ವಿಚಾರವಾಗಿ ಮಾತಾಡಿದ್ದೀವಿ. ಕೋರ್ಟ್ಗೆ ನೀವು RC ಸಸ್ಪೆನ್ಷನ್ಗೆ ರೆಫರ್ ಮಾಡಬೇಕು, ಬರೀ ಫೈನ್ ಹಾಕಿ ಬಿಡುವಂಥ ಕೆಲಸ ಆಗಬಾರ್ದು. ಬಿಟ್ಟರೆ ಮತ್ತೆ ಮುಂದಿನ ದಿನಗಳಲ್ಲಿ ಇವರೇ ಬಂದು ಮತ್ತೆ ಬಾಡಿಗೆ ಹೊಡಿತಾರೆ. ಅದು ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲ ಗಾಡಿಗೂ RC ಸಸ್ಪೆನ್ಷನ್ ಮಾಡಿ ಕೋರ್ಟ್ಗೆ ರೆಫರ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಮಾಹಿತಿ ಕೊಡ್ತೀವಿ. ಬಟ್ ನಾವು ಈಗ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ದಾರಿ ಇರಲ್ಲ ಸರ್ ನಮಗೆ. ಯಾಕೆಂದರೆ ಆ್ಯಪ್ಗಳಿಂದ ಎಲ್ಲೋ ಬೋರ್ಡು ಬಾಡಿಗೆ ಇಲ್ಲ, ಡ್ರೈವರ್ಗಳ ಜೀವನ ತುಂಬ ಕಷ್ಟ ಆಗಿದೆ, ಆಯ್ತಾ? ಅದರಿಂದ ವೈಟ್ ಬೋರ್ಡ್ ವಿರುದ್ಧ ಸರ್ಕಾರ ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧ ಮತ್ತು ಸಾರಿಗೆ ಇಲಾಖೆ ವಿರುದ್ಧ ಹೋರಾಟ ಮಾಡಲೇಬೇಕಾಗತ್ತೆ. ನಮಗೆ ಬೇರೆ ದಾರಿ ಇರಲ್ಲ ಸರ್. ಇವತ್ತು ಲಾಂಗ್ ಡ್ರೈವ್ ಆಪ್ ಅಂದರೆ ಇವತ್ತು 5 ಗಾಡಿ ಸೀಸ್ ಮಾಡ್ಕೊಂಬಂದು ಇವತ್ತು ಪೀಣ್ಯ ಟ್ರ್ಯಾಕಿಗೆ ತಂದಿದ್ದೀವಿ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕುಂತಿದೆ. ಯಾಕೆಂದರೆ 699ಗೆ ಏರ್ಪೋರ್ಟಿಂದ ಬೆಂಗಳೂರಿಂದ ಏರ್ಪೋರ್ಟು ಇವತ್ತು DK ಶಿವಕುಮಾರೇ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ನಾವು ಟ್ಯಾಕ್ಸ್ ಕಟ್ಕೊಂಡು ಇವತ್ತು ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಇವಾಗ ವೈಟ್ ಬೋರ್ಡ್ ಅವಳಿ ಜಾಸ್ತಿ ಆಗಿದೆ. ದಯವಿಟ್ಟು ಈ ವೈಟ್ ಬೋರ್ಡ್ ಅವಳಿಗೆ ಕಡಿವಾಣ ಹಾಕಲೇಬೇಕು ನಮ್ಮ ಕರ್ನಾಟಕ ಸರ್ಕಾರ. ಇವತ್ತು GPS ಪ್ಯಾನಿಕ್ ಬಟನ್ನು ಎಲ್ಲ ನಮ್ಮ ವೈಟ್ ಬೋರ್ಡರ್ ಎಲ್ಲ ಬೋರ್ಡರ್ ಕಟ್ಟಬೇಕು. ಇವತ್ತು ವೈಟ್ ಬೋರ್ಡಲ್ಲಿ ಯಾವುದೂ ಕೂಡ ಪ್ಯಾನಿಕ್ ಬಟನ್ನು ಮತ್ತು GPS ಯಾವುದು ಕೂಡ ವರ್ಕಿಂಗ್ ಇಲ್ಲ. ನಮ್ಮ ಎಲ್ಲ ಬೋರ್ಡರ್ಗೆ ಜಾಸ್ತಿ ಇದೇ ಬರೇ ಬಂದಿರೋದು. ದಯವಿಟ್ಟು ನಮ್ಮ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕುಂತಿದೆ. ಇದನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಅಂದರೆ ಇವತ್ತು ವೈಟ್ ಬೋರ್ಡ್ ಎಲ್ಲ ಇಡೀ ಕರ್ನಾಟಕದಲ್ಲಿ ವೈಟ್ ಬೋರ್ಡ್ ಹಾವಳಿ ಇದೆ. ಅದನ್ನು ದಯವಿಟ್ಟು ನಿರ್ಮೂಲನೆ ಮಾಡಬೇಕು, ಎಲ್ಲ ಬೋರ್ಡ್ಗೆ ಆಸ್ಪದ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮದೊಂದು ಡ್ರೈವರ್ಸ್ದು SGL ಗ್ರೂಪ್ ಇದೆ. ಆ ಗ್ರೂಪ್ ಮುಖಾಂತರ ಇವತ್ತು ಕಾರ್ಯಾಚರಣೆ ಮಾಡಿದೋ. ಕಳೆದ ತಿಂಗಳು 30ನೇ ತಾರೀಕಲ್ಲಿ ಸತತ 4 ಗಾಡಿನ ಜಯನಗರ RTOಗೆ ಸೌತ್ RTO ಜಯನಗರ RTOಗೆ 4 ಗಾಡಿನ ವೈಟ್ ಬೋರ್ಡ್ ಗಾಡಿ ಅಂತ ಬಾಡಿಗೆ ಹೊಡಿತಾರಂಥ ಗಾಡಿನ ವಿತ್ತು ಪ್ರೂಫ್ ಸಮೇತ ನಾವು RTOಗೆ ಹಿಡ್ಕೊಡೋ ಅಂಥ ಕೆಲಸ ಮಾಡಿದ್ದೀವಿ. ಹಾಗೆ ಇವತ್ತು 7ನೇ ತಾರೀಕು 10ನೇ ತಿಂಗಳು 2024 ಇವತ್ತು ಕೂಡ ಯಶವಂತಪುರ RTOಗೆ 5 ಗಾಡಿ ಹಿಡ್ಕೊಡೋ ಅಂಥ ಕೆಲಸ ನಾವು ಮಾಡಿದ್ದೀವಿ. ಇದು ಯಾಕಪ್ಪ ಅಂತಂದರೆ ಇವತ್ತು ವೈಟ್ ಬೋರ್ಡ್ದು ಅವಳಿ ತುಂಬಾ ಜಾಸ್ತಿ ಆಗಿದೆ. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಇವತ್ತು ಯಾವುದೇ ವೆಬ್ಸೈಟ್ ಚೆಕ್ ಮಾಡಿದ್ರು ರೆಂಟಲ್ ಕಾರ್ ಅಂತಾರೆ. ಆ ಸೆಲ್ಫ್ ಡ್ರೈವ್ ಕೊಡೋದ್ರಲ್ಲಿ ರೆಂಟಲ್ ಕಾರಲ್ಲಿ ರೆಂಟ್ ಕೊಡೋದು ಕಾರಲ್ಲ, ಅಲ್ಲಿ ಕೊಡೋದು ಸೆಲ್ಫ್ ಡ್ರೈವ್ ಕಾರು. ಸೆಲ್ಫ್ ಡ್ರೈವ್ ಗಾಡಿನ ಯಾವ್ದು ಕೊಡ್ತಾರೆ? ಕಾನೂನು ಮುಖಾಂತರ ಯಾವುದಿದೆ? ಬ್ಲ್ಯಾಕ್ ಬೋರ್ಡು ಎಲ್ಲೋ ನಂಬರ್ ಇರಬೇಕು, ಅದಕ್ಕೆ ಹೇಳ್ತಾರೆ ಸೆಲ್ಫ್ ಡ್ರೈವ್ ಕಾರು. ಇಲ್ಲೇನು ಕೊಡ್ತಾ ಇದ್ದಾರೆ ಜನಕ್ಕೆ? ಕಸ್ಟಮರ್ ಮನೆಗಳಲ್ಲೇ ಗಾಡಿ ಹೋಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಂದು ಏರಿಯಾದಲ್ಲೂ ಗಾಡಿ ಅಟ್ಯಾಚ್ಮೆಂಟ್ ಆಗಿದೆ. ಯಾವ ಕಂಪ್ನಿಗೆ?
ಇದು ವರ್ಸ್ಟ್ ಕಂಪನಿ, ಹೈದರಾಬಾದ್ ಅಂತ ಮೂಲದಂಥ ಕಂಪನಿ, ಲಾಂಗ್ ಡ್ರೈವ್ ಅನ್ನೋ ಕಂಪನಿಗೆ ಇವತ್ತು ಬೆಂಗಳೂರಿಗೆ ಬಂದು ಉಟ್ಕೊಂಡಿದೆ. ಆ ಕಂಪನಿಗೆ ಪ್ರತಿಯೊಂದು ಮನೆಯವರು ಕೂಡ ಗಾಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀರಾ. ಇದು ಭಾಳ ತಪ್ಪು ನೀವು ಮಾಡ್ತಾರಂಥ ಕೆಲಸ. ಯಾರ್ಯಾರು ಅಟ್ಯಾಚ್ ಮಾಡಿದಿರೋ ಲಾಂಗ್ ಡ್ರೈವ್ ಕಂಪನಿಗೆ ನಿಮ್ಮ ಗಾಡಿಗಳನ್ನ ದಯವಿಟ್ಟು ಅದನ್ನು ಹಿಂತೆಗೆದುಕೊಳ್ಳಿ. ಇವತ್ತು ಲಾಂಗ್ ಡ್ರೈವ್ ಕಂಪನಿ ಕಾರ್ಗಳು ಇವತ್ತು RTO ವಶಕ್ಕೆ ಕೊಟ್ಟಿದ್ದೀವಿ ನಾವು. ಇದು ವೈಟ್ ಬೋರ್ಡ್ ಅವರು ತುಂಬ ಅವಳಿ ನಮ್ಮ ಕೈಲಿ ಆಗ್ತಾಯಿಲ್ಲ. ಎಲ್ಲೋ ಬೋರ್ಡ್ ಚಾಲಕರಿಗೆ ಇವತ್ತು ಯಾವುದೇ ರೀತಿ ಬಿಸ್ನೆಸ್ ಇಲ್ಲ. ನಾಳೆ ಕಳೆದ್ರೆ ದಸರಾ ಹಬ್ಬ, ಇವತ್ತವರೆಗೂ ಯಾರಿಗೂ ಕೂಡ ಡ್ಯೂಟಿಗಳಿಲ್ಲ. ಎಲ್ಲ ಮನೆ ಮುಂದೆ ನಿಂತಿದ್ದೀವಿ. ಗಾಡಿಗಳನ್ನ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಇವತ್ತು ಈ ಗಾಡಿಗಳು ಹಿಡಿಯೋಂಥ ಕೆಲಸಗಳು ಮಾಡಿದ್ದೀವಿ. ದಯವಿಟ್ಟು ನಿಮ್ಗಳಿಗೆ ಹೇಳೋದೇನೆಂದರೆ ಕೈ ಮುಗಿದು ಕೇಳ್ಕೊತೀವಿ ಚಾಲಕರ ಪರವಾಗಿ, ದಯವಿಟ್ಟು ಈ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡೆಯೋದನ್ನು ನಿಲ್ಲಿಸಿ. ಹಾಗೆ ಈ ಲಾಂಗ್ ಡ್ರೈವ್ ಕಂಪ್ನಿ ಅನ್ನೋದನ್ನ ಆದಷ್ಟು ಬೇಗ ನಮಗೆ ಅದನ್ನು ಮುಚ್ಚಿಸೋಂಥ ಕೆಲಸ ನಾವೇ ಮಾಡ್ತಾಯಿದ್ದೀವಿ, ನಾವೇ ಹೋರಾಡ್ತಾ ಇದ್ದೀವಿ. ಅದಕ್ಕೆ ಗ್ರಾಹಕರು ನೀವೇನು ಅಟ್ಯಾಚ್ ಮಾಡಿದ್ದೀರ ಗಾಡಿಗಳು ಪ್ರತಿಯೊಬ್ಬರು ಕೂಡ ಅದನ್ನು ವಾಪಸ್ ತಗೊಳ್ಳೋಂಥ ಕೆಲಸ ಮಾಡಿ. ಯಾರು ಕೂಡ ಲಾಂಗ್ ಡ್ರೈವ್ಗೆ ಅಟ್ಯಾಚ್ ಮಾಡಬೇಡಿ. ಲಾಂಗ್ ಡ್ರೈವ್ಗೆ ಅಟ್ಯಾಚ್ ಮಾಡಿದ್ರೆ ಗಾಡಿ ನಿಮಗೆ ವಾಪಸ್ ಬರೋದು ಖಂಡಿತ ಇಲ್ಲ. ಅದು ಕೋರ್ಟ್ ಮುಖಾಂತರನೇ ನೀವು ಬಿಡಿಸ್ಕೋಬೇಕಾಗತ್ತೆ, ಜ್ಞಾಪನ ಇಟ್ಕೊಳ್ಳಿ. ನಾನು ಅರುಣ್ ಅಂತ ಸಾಮಾನ್ಯ ಚಾಲಕ ಮಾತಾಡ್ತಿರೋದು. ಈ ವೈಟ್ ಬೋರ್ಡ್ ಇಟ್ಕೊಂಡು ನೀವು ಯಾರು ಟ್ಯಾಕ್ಸಿ ರೂಪದಲ್ಲಿ ಚಾನಲ್ಲೇ ಮಾಡ್ತಾಯಿದ್ದೀರಿ, ಇದು ನಿಮಗೆ ಕಟ್ಟೆಚ್ಚರಿಕೆ. ಇವತ್ತು ಸಾಮಾನ್ಯ ಡ್ರೈವರ್ಸ್ ಹಿಡಿದಿದ್ದಾರೆ, ಯಾರು ಸುಮ್ಮನೆ ಕೂತಿಲ್ಲ. ನಿಮ್ಮ ಕೈಲಿ ವೈಟ್ ಬೋರ್ಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಬೋರ್ಡ್ ಮಾಡಿಸಿ, ಅದನ್ನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಮಾರಾಕ್ಬಿಟ್ಟು ನಿಮ್ದು ಏನೈತೆ ನೀವು ನೋಡ್ಕೊಳ್ಳಿ. ಎಲ್ಲ ಬೋರ್ಡ್ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಬಂದರೆ ಇವತ್ತು ಯಾವ ಮಗನೂ ಸಹಿಸಲ್ಲ. ಇವತ್ತೆಲ್ಲವನ್ನು ಎಜುಕೇಟೆಡೇ, ನಿಮ್ಮ ಅಪ್ಪನಂಗೆ ಓದಿರೋರು ಇಲ್ಲಿ ಇದ್ದಾರೆ. ಆದರೂ ಅವ್ರ ಸಂಬಂಧಕ್ಕೆ ಏನಂದರೆ ಅವ್ರಿಗಿರೋ ಬಡಸ್ತಾನಕ್ಕೆ ಅವ್ರ ಕಮಿಟ್ಮೆಂಟ್ಗೋಸ್ಕರನೇ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಸುರ್ಕೊಂಡು ಟ್ಯಾಕ್ಸ್ಗಳು ಕಟ್ಕೊಂಡು ಅದ್ರ ಮೇಲೆ ಸ್ಟಿಕ್ಕರ್ಗಳು ಹಾಕ್ಕೊಂಡು HSRP ನಂಬರ್ ಪ್ಲೇಟ್ಗಳು ಮಾಡಿಸ್ಕೊಂಡು ಆಮೇಲೆ ಮತ್ತದು ಪ್ಯಾನಿಕ್ ಬಟನ್ ಮಾಡಿಸ್ಕೊಂಡು ಇಷ್ಟೆಲ್ಲ GPS ಮಾಡಿಸ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ರೆ ನೀವು ಯೂನಿಫಾರ್ಮ್ ಹಾಕಲ್ಲ, ಏನಿಲ್ಲ. ನೀವು ಬಂದು ಶಿಸ್ತಾಗಿ ನೀವು ಬಿಸ್ನೆಸ್ ಮಾಡ್ಕೊ ಹೋಗೋದಾದ್ರೆ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡಿ. DK ಶಿವಕುಮಾರ್ ಸರ್ ನೀವೊಂದು ಮಾಡಿಕೊಟ್ರಿ. ಏನು ಸರ್, ಬಡವ್ರ ಮಕ್ಕಳು ನಾವು, ಬಡಸ್ತಾನಿಂದ ಬಂದು ರೈತರ ಮಕ್ಕಳು ನಾವು ಚಾಲಕರು ಪರವಾಗಿ ನಿಂತಿರ್ತೀವಿ. ರಾಮಲಿಂಗ ಡೆಗ್ಜಿಯವರೇ ಲಾಸ್ಟ್ ಟೈಮ್ ನೀವೊಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರಿ. ನಾನು 36 ಯೂನಿಯನ್ ಜೊತೆ ನಾನು ಒಬ್ಬ ಕಣಪ್ಪ ಅಂತ ಎದೆ ತಡ್ಕೆ ಹೇಳಿದ್ರಲ್ಲ, ಇವತ್ತೆಲ್ಲೋದ್ರಿ? 699 ಕ್ಯಾಬ್ ಕೊಟ್ಟರೆ ನಮ್ಮಂಥ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರೆ ಏನು ಮಾಡೋದು ಸ್ವಾಮಿ? ವಿಷ ಕೊಟ್ಬಿಡಿ ಸ್ವಾಮಿ. ನೀವು ನಿಮ್ಮ ಯಾವ್ದು ಕಡೆಯಿಂದ ಏರ್ಪೋರ್ಟಲ್ಲಿ ನಿಂತ್ಕೊಬಿಟ್ಟು ವಿಷ ಕೊಟ್ಬಿಡಿ, ಸತ್ಬಿಡ್ತೀವಿ. ಇಲ್ವಾ? ಈ ಅಕ್ಕಿ ಜೊತೆಗೆ ಫ್ರೀ ಕೊಡ್ತಿರಲ್ಲ, ಫ್ರೀ, ಅದ್ರ ಜೊತೆ ಒಂದೊಂದು ಬಾಟಲ್ ಫ್ರೀ ಕೊಟ್ಬಿಡಿ.